ನಮಸ್ತೆ ಮಿತ್ರರೇ, ಫ್ರೆಶ್ ಬೂತಾಯಿಂದ ಒಂದು ರುಚಿಕರವಾದ ಬೂತಾಯಿಯ ಚಟ್ನಿ ಮಾಡೋಣ. ಅದು ಸಹ ಸಣ್ಣ ಸಣ್ಣ ಬೂತಾಯಿ. ಇವುಗಳನ್ನು ಮೊದಲಿಗೆ 1 ಚಮಚ ಮೆಣಸಿನ ಪುಡಿ, 1 ಚಮಚ ಹಳದಿ ಪುಡಿ, 1 ಚಮಚ ಉಪ್ಪನ್ನು ಹಾಕಿ ಮ್ಯಾರಿನೇಟ್ ಮಾಡಿ ಒಂದು ಅರ್ಧ ಗಂಟೆಗಳ ಕಾಲ ಇಟ್ಟುಕೊಳ್ಳೋಣ. ಅರ್ಧ ಗಂಟೆಯ ಬಳಿಕ ಒಂದು ಪ್ಯಾನ್ನಲ್ಲಿ 2-3 ಚಮಚಗಳಷ್ಟು ಎಣ್ಣೆಯನ್ನು ಹಾಕಿ ಈ ಮ್ಯಾರಿನೇಟ್ ಮಾಡಿದಂತಹ ಬೂತಾಯಿ ಮೀನುಗಳನ್ನು ಚೆನ್ನಾಗಿ ಫ್ರೈ ಮಾಡಿಕೊಳ್ಳೋಣ. ಅದು ಬಹಳ ಕ್ರಿಸ್ಪಿಯಾಗಿ ಬರಬೇಕು. ಅಷ್ಟು ತನಕ ಸಣ್ಣ ಉರಿಯಲ್ಲಿ ಇಟ್ಟುಕೊಂಡು ಇದನ್ನು ಫ್ರೈ ಮಾಡಿಕೊಳ್ಬೇಕು. ಫ್ರೈ ಮಾಡಿಕೊಂಡ ಮೀನನ್ನು ಪಕ್ಕಕ್ಕಿಟ್ಟುಕೊಳ್ಳೋಣ. ಈಗ ಒಂದು ಚಟ್ನಿಯ ಮಸಾಲ ರೆಡಿ ಮಾಡಿಕೊಳ್ಳೋಣ. ಒಂದು ಗ್ರೈಂಡರ್ನಲ್ಲಿ 6 ಫ್ರೈ ಮಾಡಿದಂತಹ ಬ್ಯಾಡಗಿ ಚಿಲ್ಲಿ, ಫ್ರೈ ಮಾಡಿದಂತಹ ನೀರುಳ್ಳಿ, ಫ್ರೈ ಮಾಡಿದಂತಹ ಕರಿಬೇವಿನ ಸೊಪ್ಪನ್ನು ಹಾಕ್ಕೊಂಡು ಒಂದು ಸ್ವಲ್ಪ ಉಪ್ಪನ್ನು ಹಾಕ್ಕೊಂಡು ಮಸಾಲ ಗ್ರೈಂಡ್ ಮಾಡಿ ತರೋಣ. ಮಸಾಲ ಗ್ರೈಂಡ್ ಮಾಡುವಾಗ 1 ತುಂಡು ಶುಂಠಿ ಹಾಗೂ ಬೆಳ್ಳುಳ್ಳಿಯನ್ನು ಸಹ ಹಾಕ್ಕೊಳ್ಬೋದು. ಈಗ ಗ್ರೈಂಡ್ ಮಾಡಿದ ಮಸಾಲ ರೆಡಿ ಆಯಿತು. ಇದಕ್ಕೆ ಫ್ರೈ ಮಾಡಿದ ಬೂತಾಯಿಗಳನ್ನು ಅದರ ಈ ಮುಳ್ಳುಗಳನ್ನು ಬೇರ್ಪಡಿಸಿಕೊಂಡು, ಅಥವಾ ಮುಳ್ಳುಗಳನ್ನು ಇಟ್ಟು ಸಹ ಹಾಕ್ಕೊಳ್ಬೋದು. ಮಕ್ಕಳಿಗೆ ಕೊಡೋದಾದರೆ ಮುಳ್ಳುಗಳನ್ನು ಬೇರ್ಪಡಿಸಿಕೊಂಡು ನಾವು ಕೊಟ್ಟರೆ ಹಾಕಿದರೆ ಒಳ್ಳೆಯದು. ಇದನ್ನು ಒಮ್ಮೆ 1 ಸುತ್ತು ಕೋಸ್ಲಿ ಗ್ರೈಂಡ್ ಮಾಡಿದರೆ ನಮ್ಮ ರುಚಿಯಾದ ಬೂತಾಯಿ ಮೀನಿನ, ಅದು ಫ್ರೆಶ್ ಬೂತಾಯಿ ಮೀನಿನ ಚಟ್ನಿ ರೆಡಿಯಾಗಿದೆ. ಗಂಜಿಗಂತೂ ಸೂಪರ್ಬ್ ಆಗಿರ್ತದೆ. ಡಿಟೇಲ್ ರೆಸಿಪಿಗಾಗಿ ನನ್ನ ಬೋಳೂರು ಸುವರ್ಣ ಚಾನಲನ್ನು ವಿಸಿಟ್ ಮಾಡಿ. ಧನ್ಯವಾದಗಳು.